ಕೂಡ ಕೇಂದ್ರ ಸರ್ಕಾರ ತಿರುಗೇಟನ್ನ ಕೊಡ್ತು ವಿಪಕ್ಷದವರಿಗೆ. ಈಗ ನಾವು ಒಂದು ಷರತ್ತನ್ನ ವಿಧಿಸಿದ್ದೇವೆ, ಆ ಷರತ್ತನ್ನ ನೀವು ಏನಾದರೂ ಈಡೇರಿಸಿದ್ರೆ ಖಂಡಿತವಾಗ್ಲೂ ನಾವು ಈ ಪ್ರತಿಭಟನೆಯನ್ನು ವಾಪಸ್ ತೆಗೆದುಕೊಳ್ತೀವಿ ಅನ್ನೋದ್ರಲ್ಲಿ ಸೋನಂ ವಾಂಗ್ಚುಕ್ ಅವರ ಮಾತಾಗಿದೆ. ಉಪವಾಸ ಅಂತ್ಯವಾಗುತ್ತಾ ಅಥವಾ ವಾಂಗ್ಚುಕ್ ಷರತ್ತುಗಳೇನು ನೋಡಿ, ವಿದ್ಯಾರ್ಥಿಗಳ ಮೇಲೆ ಯಾವುದೇ ಕಾನೂನು ಕ್ರಮವನ್ನ ಕೈಗೊಳ್ಳಬಾರದು, ಮಕ್ಕಳ ಮೇಲೆ ಎಫ್ಐಆರ್ ಹಾಕಿ ಕಿರುಕುಳ ಕೊಡಬಾರದು, ಕೇಂದ್ರ ಸರ್ಕಾರ ನನಗೆ ಭರವಸೆಯನ್ನ ಕೊಡಬೇಕಾಗತ್ತೆ. ಉಪವಾಸ ನಿಲ್ಲಿಸಲು ವಾಂಗ್ಚುಕ್ ಷರತ್ತನ್ನು ಹಾಕಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಯಾವುದೇ ಕಾನೂನು ಕ್ರಮವನ್ನ ಕೈಗೊಳ್ಳಬಾರದು, ವಿದ್ಯಾರ್ಥಿಗಳ ಮೇಲೆ ಬಲಪ್ರಯೋಗ ಮಾಡುವಂತಹ ಕೆಲಸ ಆಗಬಾರದು, ಯಾವುದೇ ಕಾರಣಕ್ಕೂ ಮಕ್ಕಳ ಮೇಲೆ ಯಾವುದೇ ಎಫ್ಐಆರ್ ಹಾಕಿ ಕಿರುಕುಳವನ್ನ ಕೊಡಬಾರದು, ಜೈಲಿಗೆ ಕಳಿಸಬಾರದು, ಪೊಲೀಸರಿಗೆ ಕಿರುಕುಳ ಕೊಡಬಾರದು. ಪ್ರತಿಭಟನಾಕಾರರು ನ್ಯಾಯಯುತ ಹಾಗೂ ಜವಾಬ್ದಾರಿಯುತ ಶಿಕ್ಷಣ ವ್ಯವಸ್ಥೆಗಾಗಿ ಮಾತ್ರ ಧ್ವನಿಯನ್ನ ಎತ್ತಿದ್ದಾರೆ. ಹೀಗಾಗಿ ಕ್ರಮ ಬೇಡ, ಕೇಂದ್ರ ಸರ್ಕಾರ ನನಗೆ ಭರವಸೆ ಕೊಡಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಡಿಮ್ಯಾಂಡ್ಸ್ಗಳನ್ನ ಮಾಡಿದ್ದಾರೆ ಸೋನಂ ವಾಂಗ್ಚುಕ್ ಅವರು. ಈ ಬಗ್ಗೆ ಕೇಂದ್ರ ಭರವಸೆ ನೀಡಿದ್ರೆ ಸತ್ಯಾಗ್ರಹವನ್ನ ಹಿಂಪಡೆಯುವೆ, ಉಪವಾಸ ಅಂತ್ಯಗೊಳಿಸಲು ವಿಡಿಯೋ ಮೂಲಕ ಈಗ ಷರತ್ತನ್ನು ಹಾಕಿದ್ದಾರೆ. ಕೇಂದ್ರಕ್ಕೆ ಹಲವು ಬೇಡಿಕೆಗಳನ್ನ ಕೂಡ ಮುಂದಿಟ್ಟು ಒಂದು ವಿಡಿಯೋದಲ್ಲಿ ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ದಾರೆ. साथियों, मैं अभी भी जिंदा ही हूँ। ये 25वां दिन है मेरे अनशन का। 25वें दिन तक लगभग मेरा 11 किलो वज़न कम हुआ है और काफ़ी मांसपेशियाँ कम होने लगी हैं, मगर ठीक ही हूँ। कल मैं रात को यहाँ गुड़गांव के एक निजी अस्पताल में लाया गया हूँ सफदरजंग से, और मैं दाद देना चाहता हूँ उन सभी छात्रों को जिन्होंने इतने शांतिपूर्ण तरीके से खुद पर लाठियाँ खाते हुए वापस कोई हमला ना करते हुए, हालांकि बहुत उकसाने ಎಸ್, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗಾಗಲೇ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವನ ಗಮನಿಸಿದಾಗ ಈಗ ಜಂತರ್ ಮಂತರ್ನಲ್ಲಿ ಆಗ್ತಾ ಇರುವಂತಹ ಉದ್ವಿಗ್ನ ಪರಿಸ್ಥಿತಿ, ಮತ್ತೊಂದು ಕಡೆ ಈಗ ಕೆಲವೊಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಆ ಒಂದು ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾರೆ, ಆದರೆ ಇಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡಿಲ್ಲ, ಬೇರೆ ಬೇರೆ ಯಾರ್ಯಾರೋ ಬಂದ್ಬಿಟ್ಟಿದ್ದಾರೆ ಅಂತೇಳಿ. ಇದು ನಿಜನಾ ಶಿವು? ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ. ದೀಪಾ, ಈಗ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೀತಿರ್ತಕ್ಕಂಥ ಹೋರಾಟ ಏನಿದೆ, ಹೋರಾಟ ಒಂದು ರೀತಿಯಲ್ಲಿ ಬೇರೆಯ ಒಂದು ಸ್ವರೂಪವನ್ನು ಪಡ್ಕೊಳ್ತಾ ಇದೆಯಾ ಅನ್ನುವಂಥದ್ದು ಕೂಡ ಈಗ ಅಲ್ಲಿ ನಾವು ನೋಡುವಂತದ್ದಾದ್ರೆ ಅಲ್ಲಿ ಸಿಗ್ತಿರ್ತಕ್ಕಂಥ ದೃಶ್ಯಗಳು. ನಿನ್ನೆ ರಾತ್ರಿ ನಡೆದಂತ ಘಟನೆಗಳು ಏನಿದೆ, ನಿನ್ನೆ ರಾತ್ರಿಯಲ್ಲಿ ಮತ್ತೆ ಪೊಲೀಸರು ಮತ್ತೆ ಪ್ರತಿಭಟನಾಕಾರರ ನಡುವೆ ಸಂಘರ್ಷ ನಡೆದಿದೆ, ಗಲಾಟೆ ಹಿಂಸಾಚಾರಕ್ಕೆ ತಿರುಗಿದೆ ಅನ್ನುವಂಥದ್ದು ಕೂಡ ಈಗ ಅಲ್ಲಿಂದ ಬರ್ತಿರ್ತಕ್ಕಂಥ ವರದಿಗಳು. ಈ ದೆಹಲಿಯಲ್ಲಿ ಈಗ ಉಗ್ರ ಸ್ವರೂಪಕ್ಕೆ ಪಡಿತಿರ್ತಕ್ಕಂಥ ನೀಟಿನ ಕಿಚ್ಚೇನಿದೆ, ಅದು ನಿನ್ನೆ ಮತ್ತಷ್ಟು ತೀವ್ರ ಸ್ವರೂಪಕ್ಕೆ ಹೋಗಿದೆ. ಪ್ರತಿಭಟನಾಕಾರರು ಕರ್ನಾಟಕ ಪ್ಲೇಸ್ ಏನಿದೆ, ಕರ್ನಾಟಕ ಪ್ಲೇಸ್ ನಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿ, ಕಲ್ಲು ತೂರಾಟ ಮಾಡಿ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿಗಳು ಮತ್ತೆ ಅಲ್ಲಿಂದ ಇರುವಂತ ದೃಶ್ಯಾವಳಿಗಳು ಕೂಡ ಸಿಗ್ತಾ ಇರ್ತಂತ. ಟಾಲ್ಸ್ಟಾಯ್ನ ಮಾರ್ಗದಲ್ಲಿ ಕೆಲ ಕಾಲ ಉದ್ವಿಗ್ನದ ಪರಿಸ್ಥಿತಿ ಕೂಡ ಉಂಟಾಗಿತ್ತು. ಅಲ್ಲಿ ಬಾಟ್ಲುಗಳು ಮತ್ತೆ ಕಲ್ಲುಗಳಿಂದ ಪೊಲೀಸರ ಮೇಲೆ ದಾಳಿ ಮಾಡಿದ್ರು ಅನ್ನುವಂತ ಒಂದು, ಮತ್ತೆ ಈ ಒಂದು ದಾಳಿಯಲ್ಲಿ ACP ವಿವೇಕ್ ಭಗತ್ಗೆ ಗಾಯ ಕೂಡ ಆಗಿದೆ ಅನ್ನುವಂಥದ್ದನ್ನೀಗ ದೆಹಲಿಯ ಪೊಲೀಸರು ಹೇಳ್ತಾ ಇದ್ದಾರೆ. ಸೊ ಈ ಏನು ಲಾಠಿ ಚಾರ್ಜ್ ಆದ್ಮೇಲೆ ಜುಲೈ 20ನೇ ತಾರೀಕು ಪ್ರತಿಭಟನೆ ಸಂಸತ್ ಚಲೋ ಹೋಗ್ತಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಸೇರಿದ್ರು. ಅಲ್ಲಿ ಅವರ ಮೇಲೆ ಲಾಠಿ ಚಾರ್ಜ್ ಆದ ನಂತರದಲ್ಲಿ ಮತ್ತೆ ಈ 2 ದಿನಗಳು ಕಳೆದಿದೆ. 2 ದಿನಗಳಲ್ಲಿ ನಿನ್ನೆ ರಾತ್ರಿ ಮತ್ತೆ ಏನು ಪ್ರತಿಭಟನೆ ಉಗ್ರ ಸ್ವರೂಪಕ್ಕೆ ತಿರುಗಿದೆ. ಕೆಲವು ವಿದ್ಯಾರ್ಥಿಗಳು ಪೊಲೀಸರ ಮೇಲೆ ದಾಳಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆದ್ರೂ ಈಗಾಗ್ಲೇನೆ ಪ್ರತಿಭಟನಾ ಸ್ಥಳದಲ್ಲಿ ನೇತೃತ್ವ ವಹಿಸಿಕೊಂಡಿರುವಂತ CJP ಪಕ್ಷದವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ರೀತಿಯಲ್ಲಿ ನಾವು ಹಿಂಸಾಚಾರ ಮಾಡೋದೂ ಇಲ್ಲ. ನಾವು ಕಳೆದ 1 ತಿಂಗಳಿಂದ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಇದು ಈಗಾಗ್ಲೇನೆ ಲಾಠಿ ಚಾರ್ಜ್ ಅಲ್ಲಿ ಕಲ್ಲು ತೂರಾಟ ಮಾಡದಂತಹವರು ವಿರುದ್ಧವಾಗ್ಲೂ ಕೂಡ ನೀವು ತನಿಖೆಯನ್ನ ನಡೆಸಬೇಕು. ಅಕಸ್ಮಾತ್ ಈಗ ನಮ್ಮ ಪ್ರತಿಭಟನೆಯಲ್ಲಿ ನುಸುಳುಕೋರರು ಕೂಡ ಇರುವಂತ ಸಾಧ್ಯತೆ ಇದೆ, ನುಸುಳುಕೋರರೇ ಈ ಒಂದು ಕೃತ್ಯವನ್ನ ಮಾಡಿರಬಹುದು ಅನ್ನುವಂತ ಹೇಳಿಕೆಯನ್ನು ಕೂಡ CJP ಕಡೆಯಿಂದ ಬಂದಿದೆ. ನಿನ್ನೆ ರಾತ್ರಿ ನಡೆದಂತ ಹಿಂಸಾಚಾರ ಕೂಡ ಆ ಒಂದು ಹಿಂಸಾಚಾರಕ್ಕೂ ಪ್ರತಿಭಟನೆಕಾರರಿಗೂ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಯಾಕೆಂತಂದ್ರೆ ಈಗಾಗ್ಲೇನೆ ನಾವು
ಪ್ರತಿಭಟನೆ ವೇಳೆಯಲ್ಲಿ ನೋಡಿದಂತ ಸಂದರ್ಭದಲ್ಲಿ ಹಲವು ನುಸುಳುಕೋರರು ನಮ್ಮ ಪ್ರತಿಭಟನೆಯನ್ನ ದಿಕ್ಕು ತಪ್ಪಿಸುವಂತದಕ್ಕೆ, ಪ್ರತಿಭಟನೆ ಮೇಲೆ ಬೇರೆ ರೀತಿಯ ಅಭಿಪ್ರಾಯವನ್ನ ರೂಪಿಸುವಂತದಕ್ಕೆ ಈ ರೀತಿಯಾಗಿ ಷಡ್ಯಂತ್ರವನ್ನ ಸರ್ಕಾರ ಮತ್ತು ದೆಹಲಿ ಪೊಲೀಸರು ಮಾಡಿದ್ದಾರೆ. ಅದಕ್ಕೆ ಸಾಕಷ್ಟು ಸಾಕ್ಷಿಗಳಿದಾವೆ ನಮ್ಮ ಹತ್ರ ಅನ್ನುವಂಥದ್ದನ್ನ ಸಿಜೆಪಿ ಹೇಳಿತ್ತು. ಸೊ ನಿನ್ನೆ ರಾತ್ರಿ ನಡೆದಿರುವಂತ ಒಂದು ಹಿಂಸಾಚಾರ ಏನಿದೆ, ಆ ಹಿಂಸಾಚಾರಕ್ಕೂ ಕೂಡ ಈಗ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಅದಕ್ಕೆ ನೀವು ತನಿಖೆಯನ್ನ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕಠಿಣವಾದಂತ ಕ್ರಮಗಳನ್ನ ತೆಗೆದುಕೊಳ್ಬಹುದು ಅನ್ನುವಂಥದ್ದು ಹೇಳಿದರೆ, ಜೊತೆಗೆ ಇಲ್ಲಿ ಪ್ರತಿಭಟನಾ ಸ್ಥಳದಲ್ಲಿ ಏನೆಲ್ಲಾ ಘೋಷಣೆಗಳು ಕೂಗ್ಬೇಕು ಅನ್ನುವಂತ ಒಂದು ತಾಕೀತನ್ನು ಕೂಡ ಮತ್ತೆ ಒಂದು ಫೈನಲೈಸ್ ಮಾಡ್ಕೊಂಡಿರ್ತಕ್ಕಂಥದ್ದು. ಕೇವಲ ನಾವು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳಬೇಕು, ಇನ್ಕಿಲಾಬ್ ಜಿಂದಾಬಾದ್ ಹೇಳಬೇಕು. ಅದನ್ನ ಹೊರತುಪಡಿಸಿದ್ರೆ ಇನ್ಯಾವುದೇ ಏನು ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ, ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಅವರ ರೆಸಿಗ್ನೇಷನ್, ಈ ಒಂದು ಘೋಷಣೆಗಳನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಘೋಷಣೆಗಳನ್ನ ಹಾಕಬಾರ್ದು ಅಂತ ಹೇಳಿ ಸ್ಟೇಜ್ ಮೇಲಿಂದ ಅಭಿಜಿತ್ ದೀಪ್ಗೆ ನಿನ್ನೆ ಹೇಳಿದ್ರು. ಆದ ನಂತರದಲ್ಲಿ ಈ ದೆಹಲಿಯಲ್ಲಿ ಈಗ ಹಿಂಸಾಚಾರ ಆಗಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇರುವಂತದ್ದು. ಸೊ ಈಗ ಮತ್ತಷ್ಟು ಬಿಗಡಾಯಿಸ್ತಾ ಇದೆ, ಸ್ಥಿತಿ ಉದ್ವಿಗ್ನತೆ ಕಡೆ ಹೋಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಈ ಬೆನ್ನಲ್ಲೇನೆ ಈಗ ಸೋನಂ ವಾಂಗ್ಚುಕ್ ಕೂಡ ಅವರು ವಿಡಿಯೋ ಮಾಡಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗ್ಲೇನೆ ನಾನು ಉಪವಾಸ ಸತ್ಯಾಗ್ರಹ 25ನೇ ದಿನಕ್ಕೆ ಹೋಗ್ತಾ ಇದೆ, ನಾನು ಉಪವಾಸ ಅಂತ್ಯವನ್ನ ಮಾಡ್ತೇನೆ, ಆದ್ರೆ ಈಗ ವಿದ್ಯಾರ್ಥಿಗಳ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಬಾರ್ದು, ವಿದ್ಯಾರ್ಥಿಗಳ ಮೇಲೆ ಯಾವುದೇ ರೀತಿಯ ಬಲಪ್ರಯೋಗ ಮಾಡಬಾರ್ದು, ಅವ್ರ ಮೇಲೆ ಹಾಕಿರೋ ಕೇಸ್ಗಳನ್ನು ವಾಪಸ್ ತಗೋಬೇಕು, FIR ಹಾಕಬಾರ್ದು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಸೊ ಈ ಎಲ್ಲಾ ಷರತ್ತುಗಳನ್ನ ನೀವು ಈಡೇರಿಸೋದಾದ್ರೆ ನಾನು ಖಂಡಿತವಾಗ್ಲೂ ಉಪವಾಸವನ್ನು ಅಂತ್ಯ ಮಾಡ್ತೇನೆ. ನಾವು ಶಿಕ್ಷಣ ವ್ಯವಸ್ಥೆಗೆ ಮಾತ್ರ ಧ್ವನಿ ಎತ್ತಿದ್ದೇವೆ, ಈ ಯಾವುದೇ ರೀತಿ ಬೇರೆ ಯಾವುದು ಉದ್ದೇಶಗಳು ಇದರಲ್ಲಿ ಅಡಗಲಿಲ್ಲ ಅನ್ನುವಂಥದ್ದನ್ನ ಈಗ ಸತ್ಯಾಗ್ರಹ ನಿರತವಾಗಿರುವಂತ ಸೋನಂ ವಾಂಗ್ಚುಕ್ ಹೇಳಿದ್ದಾರೆ, ವಿಡಿಯೋ ಮೂಲಕ ಹೇಳಿರುವಂತದ್ದು. ಸೊ ಗುರುಗ್ರಾಮದ ಮೇದಾಂತ್ ಆಸ್ಪತ್ರೆಯಲ್ಲಿ ಈಗೇನು ಚಿಕಿತ್ಸೆ ಪಡೀತಕ್ಕಂಥ ವಾಂಗ್ಚುಕ್ ಈ ಷರತ್ತುಗಳನ್ನ ಸರ್ಕಾರಕ್ಕೆ ಹಾಕಿದ್ದಾರೆ. ನಿನ್ನೆ JP ನಡ್ಡಾ, ಜಿತೇಂದ್ರ ಸಿಂಗ್ ಭೇಟಿಯನ್ನು ಕೂಡ ಮಾಡಿದ್ರು, ಅವ್ರ ಜೊತೆಗೆ ಒಂದು 10 ನಿಮಿಷಗಳ ಕಾಲ ಮಾತುಕತೆಯನ್ನು ಮಾಡಿದ್ರು. ಈ ವೇಳೆಯಲ್ಲಿ ನಾವು ಇದನ್ನೇ ಹೇಳಿದ್ದೀವಿ, ನಮ್ಮ ವಿದ್ಯಾರ್ಥಿಗಳ ಷರತ್ತುಗಳೇನಿದಾವೆ, ನೀಟಲ್ಲಿ ಆದಂತ ಆದವ್ರ ವಿರುದ್ಧ ಕಠಿಣವಾದಂತ ಕ್ರಮಗಳಾಗಬೇಕು, ಜೊತೆಗೆ ಈ ಒಂದು ಕ್ಷೇತ್ರದ ಮುಖ್ಯಸ್ಥರಾಗಿರುವಂತ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಪ್ರಮುಖವಾಗಿ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದನ್ನ JP ನಡ್ಡಾ ಮತ್ತೆ ಜಿತೇಂದ್ರ ಸಿಂಗ್ ಅವರ ಮುಂದೆ ಕೂಡ ಇಟ್ಟಂತದ್ದು. ಸೊ ಹೀಗಾಗಿ ಇದು ಮತ್ತೆ ಜಂತರ್ ಮಂತರ್ನಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಬರ್ತಾನೆ ಇದ್ದಾರೆ, ಸೇರ್ತಾನೆ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋವರೆಗೂ ಕೂಡ ನಾವಿಲ್ಲಿಂದ ಹೋಗುವಂತ ಪ್ರಶ್ನೆನೇ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ ದೀಪಾ. ಅದಕ್ಕೆ ರಾಜಕೀಯ ವ್ಯಕ್ತಿಗಳು ಕೂಡ, ರಾಜಕೀಯ ಮುಖಂಡರುಗಳು ಕೂಡ ಸಾಥ್ ನೀಡ್ತಾ ಇರ್ತಕ್ಕಂಥದ್ದು. ಈಗಾಗ್ಲೇ ಗೊತ್ತಿರೋ ಹಾಗೆ ಆಮ್ ಆದ್ಮಿ ಪಕ್ಷ ನಿನ್ನೆ ಶಿವಸೇನೆ ಉದ್ಧವ್ ಠಾಕ್ರೆ ಬಣ, ಅಲ್ಲಿ ಉದ್ಧವ್ ಠಾಕ್ರೆ ಕೂಡ ಬಂದು ಮಾತಾಡಿದ್ರು. ಕಾಂಗ್ರೆಸ್ ಕೂಡ ಪ್ರಧಾನಿ ಮಂತ್ರಿ ಮನೆ ಮುಂದೆ ಪ್ರತಿಭಟನೆ ಮಾಡಿ, ನಿನ್ನೆ ಸಂಸತ್ನಲ್ಲೂ ಕೂಡ ಪ್ರತಿಭಟನೆ ಮಾಡಿ, ಈ ಎಲ್ಲ ಒಂದು ರೀತಿಯಲ್ಲಿ ಇಡೀ ದೇಶಾದ್ಯಂತ ಕಿಚ್ಚು ಇದು ಕಾವು ಜಾಸ್ತಿಯೇ ಆಗ್ತಾ ಇದೆ. ಇವತ್ತು ಏನು ಬೆಳವಣಿಗೆಗಳಾಗ್ತವೆ, ಸರ್ಕಾರದಿಂದ ಏನು ಉತ್ತರ ಬರುತ್ತೆ ಅನ್ನುವಂಥದ್ದೇ ಎಲ್ಲರೂ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ.